ಶಿಕ್ಷಣದಿಂದ ಮಾತ್ರ ನಾವೆಲ್ಲ ಸಾಧನೆ ಮಾಡಬಹುದು. ವಿದ್ಯಾರ್ಥಿಗಳು ಭಾರತ ದೇಶದ ಆಸ್ತಿಯಾಗಿದ್ದಾರೆ ಅಂತ ಶಾಸಕ ಎಆರ್ ಕೃಷ್ಣಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಬಾಲಕರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕಟ್ಟಡ ಕಾಮಗಾರಿಯು ಸುಮಾರು 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತದೆ. ದೂರದಿಂದ ಬರುವ ಹಾಗೂ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ವಿದ್ಯಾರ್ಥಿ ನಿಲಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇನೆ ಎಂದರು. ಚಾಮರಾಜನಗರ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಅಂತ ಇನ್ನೂ ಕೂಡ ಉತ್ತಮವಾದ ಪಾಲಿಟೆಕ್ನಿಕ್ ಆಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗೆ. ಮುಖಾಂತರ ಪಾಠ ಪ್ರವಚನ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ಗೊತ್ತಾಯ್ತು, ನಾನು ಸರ್ಕಾರ ಈಗ ಹೊಸ ಉಪನ್ಯಾಸಗಳನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇದೆ. ಪೂರ್ಣ ಪ್ರಮಾಣದ ಉಪನ್ಯಾಸ ನೇಮಕ ಆದರೆ ಗೆಸ್ಟ್ ಫ್ಯಾಕಲ್ಟಿಗೆ ಸಮಸ್ಯೆ ಆಗುತ್ತೆ, ನಿಜ, ಅದು ಕೂಡ ಆಗುತ್ತೆ. ಆದರೂ ಕೂಡ ಇವತ್ತು ಈ ಒಂದು ಪಾಲಿಟೆಕ್ನ ವಿದ್ಯಾರ್ಥಿಗಳಿಗೆ ದೂರದ ಊರುಗಳಿಂದ ಬಂದು ಪಾಠ ಪ್ರವಚನ ಮಾಡೋ ಮುಖಾಂತರ ಉತ್ತಮವಾದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಅವರ ಅವಧಿನಲ್ಲಿ ಈಗಾಗಲೇ ಪ್ರಾಂಶುಪಾಲರು ಹೊರದಂತೆ ಇದು ಗುಂಡ್ಲುಪೇಟೆಗೆ ಮಂಜೂರಾಗಿದ್ದಂಥ ಒಂದು ಕಾಲೇಜ್ ಆಗಿತ್ತು ಅಂತ ಮಾನ್ಯ ಆಗಿದ್ದಂಥ SJN ಅವರು ಅವರ ಕೋರಿಕೆ ಮೇಲೆ ನಮ್ಮ ಗಡಿ ಭಾಗ ಬಹಳ ಹಿಂದುಳಿದ ಭಾಗ ಆದ್ರಿಂದ ಈ ಭಾಗದ ಬಡ ರೈತಾಪಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಕೋರ್ಕೊಂಡ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಜಿಲ್ಲಾ ಮಂತ್ರಿಗಳಾಗಿದ್ದಂಥ ಮಹದೇವ ಪ್ರಸಾದ್ ಅವರು ಕೂಡ ಇದ್ರು ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಮೇರೆಗೆ ಇಲ್ಲಿ ಆ ಕಾಲೇಜ್ ಗುಂಡ್ಲುಪೇಟೆಯಿಂದ ಕೊಳ್ಳೇಗಾಲ ತಾಲೂಕು ಚಿಲಕವಾಡಿಯ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಅದು ವರ್ಗಾಯಿಸಲಾಯಿತು. 8 ಕೋಟಿ ಅಂದಾಜು ವೆಚ್ಚದ ಕಾಲೇಜು ಕಟ್ಟಡ ಆಯಿತು ಮತ್ತು ಗ್ರಂಥಾಲಯ ಕೂಡ ಜೊತೆಗೂಡಿ ಆಗಿರ್ತಕ್ಕಂಥದ್ದು. ಆದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ 6 ಕೋಟಿ ಅಷ್ಟು ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಕಾಲೇಜು ಪ್ರಾರಂಭ ಆಗಿ ಈ ಭಾಗದ ಅನೇಕ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ಅನುಕೂಲ ಆಗಿರ್ತಕ್ಕಂಥದ್ದು. ನಾವು ಪ್ರಾರಂಭದಲ್ಲಿ ಹೊಸದಾಗಿ ಯಾವುದೇ ಒಂದು ಕಾಲೇಜು ಪ್ರಾರಂಭ ಆದಾಗ ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ. ಪ್ರಾಂಶುಪಾಲರ ಸಂದರ್ಭದಲ್ಲಿ ಒಬ್ಬರೇ ಇರ್ತಾರೆ.